ಎಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಬಸವಣ್ಣನವರ ವಚನಗಳ ಆಧ್ಯಾತ್ಮಿಕ ಅಂತರಾತ್ಮ ಅಂದರೆ ಅವಮಾನ ಮತ್ತು ಅಪವಾದಕ್ಕೆ ಸಂಬಂಧಿಸಿದ ಹಾಗೆ ಬಸವಣ್ಣನವರು ತಮ್ಮ ವಚನದಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ. ಬನ್ನಿ ನೋಡೋಣ ಅಂತಹ ಒಂದು ಅದ್ಭುತವಾದ ವಚನವನ್ನು. ಅವಮಾನಕ್ಕೆ ಅಂಜಬೇಡ, ಅಪವಾದಕ್ಕೆ ಎದರಲೂ ಬೇಡ, ಸ್ವಾರ್ಥಯುಗ. ಸಿಗದಿದ್ದರೆ ತೆಗಳುತ್ತಾರೆ, ಸಿಕ್ಕರೆ ಹೊಗಳುತ್ತಾರೆ, ಇಂಥದ್ದಕ್ಕೆ ಮನನೋಯಿಸಿಕೊಳ್ಳಬೇಡ. ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ನೋಡಿ, ಇದರ ಅರ್ಥ, ಈಗ ನಾವು ಪ್ರತಿದಿನ ಪ್ರತಿ ಕ್ಷಣ ಈ ಜಗತ್ತಿನಲ್ಲಿ ಮಾತನಾಡ್ತಾ ಇರ್ತಕ್ಕಂತಹ ಅಥವಾ ಕೇಳ್ತಾ ಇರ್ತಕ್ಕಂತಹ ಪದ ಅಂದರೆ ಅವಮಾನ. ನನಗೆ ಆ ವ್ಯಕ್ತಿಯಿಂದ ಅವಮಾನ ಆಗ್ತಾ ಇದೆ, ಈ ವ್ಯಕ್ತಿಯಿಂದ ಅವಮಾನ ಆಗ್ತಾ ಇದೆ, ಅಥವಾ ನನ್ನ ಕಚೇರಿಯಲ್ಲಿ ನಾನು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ನನಗೆ ಹಿಂದೇನೆ ಅವಮಾನಗಳಾಗ್ತಾ ಇದೆ, ನನ್ನ ಮೇಲೆ ಎಷ್ಟೋ ಅಪವಾದಗಳನ್ನು ಹಾಕ್ತಾ ಇದ್ದಾರೆ ಜನರು. ನೋಡಿ, ಬಸವಣ್ಣನವರು ಇದನ್ನು ಎಷ್ಟು ಸರಳವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ, ನಾವು ಯಾವಾಗಲೂ ನಮಗೆ ಅವಮಾನ ಆಗ್ತಾ ಇದೆ ಅಂದಾಗ ಅಂಜಬೇಡ. ಅಂದರೆ ಮೊದಲನೆಯ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ನಾವು ಇವತ್ತು ಅವಮಾನಕ್ಕೆ ಅಂಜಬಾರದು. ಕೆಲವೊಬ್ರು ಜನರು ಇರ್ತಾರೆ, ಬೇಕಂತಲೇ ನಿನ್ನನ್ನೇ ಆಯ್ಕೆ ಮಾಡಿಕೊಂಡು ನಿನಗೆ ಅವಮಾನಗಳಿಂದ ಅವಮಾನವನ್ನ ಮಾಡ್ತಾ ಇರ್ತಾರೆ. ಅದನ್ನ ನೀನು ಹೇಗೆ ಸ್ವೀಕರಿಸಬೇಕು ಅಂದ್ರೆ, ಇದು ನನಗೆ ಒಂದು ಗಿಫ್ಟ್, ಅಂದ್ರೆ ನನಗೊಂದು ಶಿಕ್ಷಣ ಅಂತ ಸ್ವೀಕರಿಸಬೇಕು. ಯಾಕೆ ಅಂತ ಅಂದ್ರೆ, ಅವರು ಮಾಡ್ತಾ ಇರ್ತಕ್ಕಂತಹ ಅವಮಾನಗಳಿಂದ ನಾವಿನ್ನೂ ಸ್ಟ್ರಾಂಗ್ ಆಗ್ತಾ ಇರ್ತೀವಿ, ಕುಗ್ಗಲ್ಲ. ಅವರು ಆ ಪಾಠವನ್ನ ಕಲಿಸಿದ್ದಕ್ಕೆ ತಾನೇ ನಾವು ಜೀವನದಲ್ಲಿ ಈ ಥರ ಇರಬೇಕು. ಇವರಿಂದ ಇಂಥ ಕ್ಷಣದಲ್ಲಿ ನನಗೆ ಇಷ್ಟು ನೋವಾಗಿದೆ, ಇನ್ನು ಮುಂದೆ ನಾನು ನೋವನ್ನು ಮಾಡ್ಕೋಬಾರ್ದು ಅನ್ನೋ ಒಂದು ಎಚ್ಚರಿಕೆಯ ಗಂಟೆ ಇದ್ದಾಗೆ ಇರುತ್ತೆ. ಅದು ಅಪವಾದಕ್ಕೆ ಎದರಲು ಬೇಡ. ನೀ ಎಷ್ಟೋ ತಪ್ಪುಗಳನ್ನು ಮಾಡಿರೋದೇ ಇಲ್ಲ, ಆದರೆ ಈ ತಪ್ಪು ಇವರೇ ಮಾಡಿದ್ದು, ಇವರಿಂದಲೇ ಈ ಕೆಲಸ ಆಗಿದೆ ಅಂತ ಸುಳ್ಳು ಅಪವಾದಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಇಂಥದ್ದಕ್ಕೂ ಸಹ ಎದರಬೇಡ ಅಂತ ಹೇಳ್ತಾರೆ. ಇದು ಸ್ವಾರ್ಥ ಯುಗ. ಆ ಜನ ನಾವು ಹೇಗೆ ಇದ್ರು ನಮ್ಮನ್ನ ಹಾಡ್ಕೊಳ್ತಾರೆ. ಜನಗಳನ್ನ ಮೆಚ್ಚಿಸಿ ಬಾಳೋದಿಕ್ಕಾಗಲ್ಲ. ಅಂದ್ರೆ ಸಿಗದಿದ್ದರೆ ತೆಗಳ್ತಾರೆ. ಹೇಗೆ ಸ್ವಾರ್ಥಿಗಳಾಗಿದ್ದಾರೆ ಜನ ಅಂತ ಅಂದ್ರೆ, 3ನೇ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಒಂದು ಉತ್ತಮವಾದ ಪದವನ್ನ ಬಳಸಿದ್ದಾರೆ, ಸ್ವಾರ್ಥ ಯುಗ. ಅಂದ್ರೆ ಎಲ್ಲರೂ ತಮ್ಮ ಸ್ವಾರ್ಥಕ್ಕೋಸ್ಕರ ಜೀವನವನ್ನ ನಡೆಸ್ತಾ ಇದ್ದಾರೆ. ನಾನಾಯ್ತು, ನನ್ನ ಕೆಲಸ ಆಯ್ತು, ನನಗೆ ಒಳ್ಳೆಯ ಹೆಸರು ಬಂದ್ರೆ ಸಾಕು, ಇನ್ನೊಬ್ಬ ವ್ಯಕ್ತಿಗೆ ಅದರಿಂದ ಎಷ್ಟೇ ನೋವಾಗ್ತಿದೆಯಾ, ಏನಾದ್ರೂ ಆಗ್ಲಿ, ಮಾಡ್ತಾ ಇರ್ತಕ್ಕಂತಹ ಅವಮಾನದಿಂದಾಗಿರಬಹುದು, ನಾ ಮಾಡ್ತಾ ಇರ್ತಕ್ಕಂತಹ ಅಪವಾದದಿಂದ ಆ ವ್ಯಕ್ತಿಯ ಮನಸ್ಸಿಗೆ ನೋವಾಗ್ತಾ ಇದೆಯಾ, ಇವತ್ತಲ್ಲ ನಾಳೆ ಅದರ ಕರ್ಮವನ್ನ ನಾವೇ ಅನುಭವಿಸ್ಬೇಕಾಗುತ್ತೆ. ಆ ಕರ್ಮ ಫಲ ನನಗೆ ಸಿಗುತ್ತೆ, ಇದರ ಅರಿವೇ ಇಲ್ಲದೆ ಸಂಪೂರ್ಣ ಸ್ವಾರ್ಥಿಗಳಾಗಿದ್ದಾರೆ. ಇದು ಒಂದು ಸ್ವಾರ್ಥ ಯುಗ ಆಗಿಬಿಟ್ಟಿದೆ. ಸಿಗದಿದ್ದರೆ ತೆಗಳುತ್ತಾರೆ. ಅಂದ್ರೆ ನಮ್ಮಿಂದ ಅವ್ರು ಏನಾದ್ರೂ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಬಯಸಿರ್ತಾರೆ. ಅದು ಏನಾದ್ರೂ ಸಿಗಲ್ಲ ಅಂದ್ರೆ ನಮ್ಮನ್ನ ಚೆನ್ನಾಗಿ ಬೈಕೋತಾರೆ. ಎಷ್ಟು ಬೈಕೋತಾರೆ ಅಂದ್ರೆ, ನಾವಿದ್ದಾಗ ನಮ್ಮ ಮುಂದೆನೂ ಬೈಕೊಂತಾರೆ, ಜೊತೆಗೆ ನಮ್ಮ ಫ್ರೆಂಡ್ಸ್ ಸಿಕ್ಕಾಗ ಅವ್ರ ಜೊತೆನೂ ಕೂಡ ಬೈಕೋತಾರೆ. ಎಲ್ಲರ ಹತ್ರನೂ ನಮ್ಮ ಬಗ್ಗೆ ಕೆಟ್ಟಾಗಿ ಮಾತಾಡ್ಕೊಂಡು ಬರ್ತಾರೆ. ಅದೇ ನಮ್ಮಿಂದ ಆ ವ್ಯಕ್ತಿಗೆ ಏನಾದ್ರೂ ಸಿಗಬೇಕು, ಒಂದು ಕೆಲಸ ಆಗ್ಬೇಕಿತ್ತ, ಯಾವುದೋ ಒಂದು ರೀತಿ ಕೆಲಸ, ವೈಯಕ್ತಿಕ ಕೆಲಸ ಆಗಿರ್ಬೋದು, ಕಚೇರಿ ಕೆಲಸ ಆಗಿರ್ಬೋದು, ಆ ವ್ಯಕ್ತಿಗೆ ಅದು ಸಿಕ್ಕಿತಾ, ಆ ಕೆಲಸ ಮುಗೀತಾ, ಆ ಕೆಲಸ ಆಯ್ತಾ, ಆಗ ಹೊಗಳುತ್ತಾರೆ, ನಿನ್ನಷ್ಟು ಒಳ್ಳೆಯ ವ್ಯಕ್ತಿ ಯಾರು ಇಲ್ಲ, ನನ್ನ ಜೀವನದಲ್ಲಿ ಎಲ್ಲೂ ನೋಡಿಲ್ಲ, ತುಂಬಾ ಖುಷಿ ಆಗ್ತಿದೆ. ನಾವು ಇದ್ದಾಗ್ಲೂ ಹೊಗಳುತ್ತಾರೆ, ಬೇರೆಯವ್ರ ಹತ್ರ ಸಹ ಹೇಳ್ಕೊಂಡು ಹೊಗಳುತ್ತಾ ಇರ್ತಾರೆ. ಅದನ್ನೇ ಹೇಳೋದು ಸ್ವಾರ್ಥ ಯುಗ ಅಂತ. ಅಂದ್ರೆ ಅವರ ಕೆಲಸ ಆದ್ರೆ ಖುಷಿ, ಅವರ ಕೆಲಸ ಆಗದೆ ಇದ್ರೆ ಬೇಸರ, ಅವಮಾನ, ಅಪಮಾನ. ಆಗ ಇಂತಹದ್ದಕ್ಕೆ ಮನ ನೋಯಿಸಿಕೊಳ್ಳಬೇಡ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಇದನ್ನ ಆಧ್ಯಾತ್ಮಿಕವಾಗಿ ನೋಡಿದಾಗ ನಾವು ಸಾಕ್ಷೀಭೂತ ಸ್ಥಿತಿಯಲ್ಲಿ ಇರಬೇಕು. ಏನು ಸಾಕ್ಷೀಭೂತ ಅಂದ್ರೆ, ಸಾಕ್ಷೀಭೂತ ತತ್ವ ಅಂತ ಅಂದ್ರೆ, ಸುಖ ಬಂದಾಗ ಅಥವಾ ಖುಷಿ ಬಂದಾಗ ಹಿಗ್ಗಬಾರದು, ದುಃಖ ಬಂದಾಗ ಅಥವಾ ಕಷ್ಟ ಬಂದಾಗ ಕುಗ್ಗಬಾರದು. ಎರಡರ ಮಧ್ಯದ ಸ್ಥಿತಿ ಅಂದ್ರೆ ಎಲ್ಲಾ ಸಮಯದಲ್ಲೂ ಒಂದೇ ಸ್ಥಿತಿ, ಅದನ್ನ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ ಅಷ್ಟೇ. ಅಂತಹ ಒಂದು ಸ್ಥಿತಿಯನ್ನ ಸಾಕ್ಷೀಭೂತ ಸ್ಥಿತಿ ಅಂತ ಹೇಳ್ತೀವಿ. ಎಲ್ಲ ಸಮಯದಲ್ಲೂ ನಾವು ಒಂದು ಪರಮಾತ್ಮನ ಸ್ಥಿತಿಯಲ್ಲಿ ಇರ್ತೀವಿ. ಈ ರೀತಿ ಇರಬೇಕು. ಮನ ನೋಯಿಸಿಕೊಂಡರೆ ನಮಗೆ ಅದರಲ್ಲಿ ಅರ್ಥನೇ ಇರೋದಿಲ್ಲ. ಇನ್ನೂ ಒಂದು ಉದಾಹರಣೆ ಇದಕ್ಕೆ ಅಂದ್ರೆ, ಹೆಸರಲ್ಲಿ ಕಮಲ ಇರುತ್ತೆ ನೋಡಿ, ಅದು ಎಷ್ಟು ಡಿಟ್ಯಾಚ್ಮೆಂಟ್ ಅನ್ನ ಇಟ್ಕೊಂಡಿರುತ್ತೆ ಅಂದ್ರೆ, ಡಿಟ್ಯಾಚ್ಮೆಂಟ್ ಅಂದ್ರೆ ಬೇರ್ಪಡಿಸಿಕೊಂಡಿರುತ್ತೆ. ತನ್ನ ಸುತ್ತಲೂ ಎಷ್ಟೇ ಕೆಸರಿದ್ದರೂ ಅದು ತನ್ನ ಒಂದು ಗುಣ ಹರಳಿ ಆ ದೇವರ ಪಾದಕ್ಕೆ ಅರ್ಪಣೆ ಆಗುತ್ತೆ. ಕೆಸರಲ್ಲಿ ಇದ್ದರೆ ಅದು ಕೆಸರಿನ ಗುಣವನ್ನು ಅಂಟಿಸ್ಕೋಬೋದಿತ್ತು, ಆದರೆ ಅದು ಅದನ್ನ ಸ್ವೀಕರಿಸಿಕೊಂಡು
ಅಂಟಿಕೊಂಡಿಲ್ಲ. ಡಿಟ್ಯಾಚ್ಮೆಂಟ್ ಎಲ್ಲದರಿಂದ ದೂರ ಇದೆ. ತನ್ನ ಗುಣವನ್ನು ಮಾತ್ರ ಪ್ರತಿಬಿಂಬಿಸುತ್ತೆ. ಇಲ್ಲಿ ನಾವು ಕೂಡ ಅಷ್ಟೇ. ಏನು ಮಾಡಬೇಕು ಅಂದರೆ, ಎಷ್ಟೇ ಜನರ ಸುತ್ತ ಇದ್ದರೂ ಕೂಡ ನಾವು ನಮ್ಮತನವನ್ನು ಬಿಟ್ಕೊಡ್ಬಾರ್ದು. ಸಾಕ್ಷೀಭೂತ ಸ್ಥಿತಿಯಲ್ಲಿ ಇರಬೇಕು. ಏನಾದರೂ ಅನ್ನಲಿ ನಾವು ಬೇಸರ ಮಾಡ್ಕೋಬಾರ್ದು. ಯಾರು ನಮ್ಮನ್ನು ಎಷ್ಟೇ ಹೊಗಳಲಿ ತುಂಬ ಖುಷಿ ಪಡಬಾರ್ದು. ಆ ಕ್ಷಣಕ್ಕೆ ಅಷ್ಟೇ ಅದೆಲ್ಲ ಸೀಮಿತ. ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಅಂದರೆ ಇಂತಹ ಒಂದು ತತ್ವವನ್ನು ಯಾರು ಪಾಲಿಸ್ತಾರೋ ಅದು ನಮ್ಮ ಕೂಡಲ ಸಂಗಮ ದೇವನಿಗೆ ಬಹಳ ಇಷ್ಟ ಆಗುತ್ತೆ ಅಂತ ಬಸವಣ್ಣನವರು ತುಂಬ ಅದ್ಭುತವಾಗಿ ಈ ವಚನದಲ್ಲಿ ವರ್ಣಿಸಿದ್ದಾರೆ. ಮತ್ತೊಮ್ಮೆ ಈ ವಚನವನ್ನ ನೋಡೋದಾದ್ರೆ, ಮಾನಕ್ಕೆ ಅಂಜಬೇಡ, ಅಪವಾದಕ್ಕೆ ಎದರಲು ಬೇಡ, ಸ್ವಾರ್ಥ ಯುಗ, ಸಿಗದಿದ್ದರೆ ತೆಗಳುತ್ತಾರೆ, ಸಿಕ್ಕರೆ ಹೊಗಳುತ್ತಾರೆ, ಇಂತಹದ್ದಕ್ಕೆ ಮನನೊಯಿಸಿಕೊಳ್ಳಬೇಡ. ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಅರ್ಥಪೂರ್ಣ ವಚನದೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.